ಕಲ್ಟಿವೇಟರ್ ಆದ್ರೂ ಒಂದೇ ಒಂದು ಸಿಕ್ಬಿಟ್ಟು ಕೊಟ್ಟ ಕೇಳ್ಬಿಟ್ಟು ಕಣ್ಣು ಮುಂದೆ ಬಂದದ ಬೆನ್ನಿಂದ ಬಂದದ ನೋಡೇ ಬಿಡ್ತೀನಿ. ನನ್ನ ಸ್ಟೈಲು ಕದರ್ ನೋಡೇನೆ ಉಗ್ರಂ ಸಿನಿಮಾ ಮಾಡಿದ್ದು. ಈ ಸಿನಿಮಾ ಮಾಡಿರೋರು ಏನಾದ್ರೂ ಇದನ್ನ ಕೇಳಿಸ್ಕೊಂಡ್ರೆ ನಿಮ್ಮನ್ನ KGF ಗೆ ತಕೊಂಡೋಗಿ ಬಾರಿಸ್ತಾರೆ. ಟಿಸಿ ಆಗಿರೋ ನಾನು ಹೆಡ್ ಕಾನ್ಸ್ಟೇಬಲ್ ಆಗ್ಬೋದು, ಆಮೇಲೆ ASI, ಆಮೇಲೆ SI, ಆಮೇಲೆ ಕಮಿಷನರ್ ಆಗೋ ಕನ್ಸಲ್ಲ ಕಾಣ್ಬೇಡಿ. ಕೆಲಸ ಏನ್ ಮಾಡ್ಬೇಕು ಹೇಳ್ತೀರಾ? ಇಷ್ಟು ಮಾಡು. ನೀನ್ ಹೇಳೋ ಕೆಲ್ಸನೆಲ್ಲ ಮಾಡಕ್ ಆಗಲ್ಲ. ಮಾಡ್ಲೇಬೇಕು, ಇಲ್ಲಾಂದ್ರೆ ನನ್ನ ಮೊಬೈಲಲ್ಲಿರೋ ವಿಡಿಯೋ ನಿಮ್ ಹೆಂಡತಿಗೆ ತಲುಪುತ್ತೆ. PCಗಳಿಗೆ ಮರ್ಯಾದೆನೇ ಇಲ್ದಂಗ ಆಗೋಯ್ತು. ಆ ಕ್ರಿಮಿನಲ್ಸ್ ಗಳು ಕೂಡ ಮರ್ಯಾದೆನೂ ನಮಗ್ ಕೊಡಲ್ಲ. ಜೀವನ ಪೂರ್ತಿ ಇವ್ರು ಚಾಕ್ರಿ ಮಾಡೋದೇ ಆಗೋಯ್ತು. ಬಂದ್ ಕೆಲ್ಸ ನೋಡು. ನೀನ್ ಇಲ್ಲಿದ್ಯಾ? ನೀನೇನಾ ಕಂತ್ರಿ ಶಿಷ್ಯ? ಕಂತ್ರಿ ಅಲ್ಲ, ಕಟಾರಿ. ಕಟಾರಿ ಅಣ್ಣ ಅಂತ ಹೇಳು. ಒಂದ್ ಅಣ್ಣನೂ ಮರ್ಯಾದೆ ಬೇರೆ. ತಗೋ, ನಿನ್ಗೆ ಇದನ್ನ ಕೊಡಕ್ ಕೇಳಿದಾರೆ. ನಮ್ಮ ಅಣ್ಣ ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟ. ಇಂತ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ನಮ್ಮನ್ನ ಹಿಡಿಬೇಕು. ನಿಮ್ಮಿಂದಾನೇ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಮೆಚ್ಚಬೇಕು ಅವನ್ ತಾಕತ್ತನ್ನ. ನೀನ್ ಹೇಳ್ತಿರೋದ್ ನೋಡಿದ್ರೆ ಇದ್ರಲ್ಲೇನೋ ಬೇಡವದ್ದಿದ್ದಂಗಿದೆ. ಬೇಡದೆ ಇರೋದು ನೀನಿಗೆ, ನನ್ಗಲ್ಲ. ನನಗಿದ್ ಬೇಕಾಗಿರೋದೆ. ನೋಡ್ತೀಯಾ? ಯಾರು ಯಾವಾಗ ನೋಡ್ರು ಕೊಳ್ಳಿ ದೇವ್ ತರ ನಿಂತಿರ್ತಾನೆ. ನಿಲ್ಸಕ್ಕೋಸ್ಕರನೇ ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಾಗಿದೆ. ಯಾಕ್ರಿ ಪೊಲೀಸರು ಇಟ್ಸ್ಕೊಂಡ್ ಬರ್ತಾ ಇದಾರ? ಸರ್, ನಾವೇ ಪೊಲೀಸರು ನಮ್ಮನ್ನ ಯಾರು ಇಟ್ಸ್ಕೊಂಡ್ ಬರ್ತಾರೆ ಸರ್? ಹೌದಲ್ವಾ? ಟೆನ್ಷನ್ಗೆ ಮರ್ತೇ ಬಿಟ್ಟಿದ್ದೆ. ಸರ್, ನೀವು ಕೊಟ್ಟಿ ಸೂಟ್ ಕೇಸಲ್ಲಿ ಬ್ರೌನ್ ಶುಗರ್ ಇತ್ತು ಸರ್. ನಾನು ಮಂಡ್ಯ ಶುಗರ್ ಕೇಳಿದ್ದೆ. ಇದ್ಯಾವ್ದ್ರಿ ಬ್ರೌನ್ ಶುಗರ್? ಯಾವ ನನ್ನ ಮಗ ನಿಮ್ಗೆ ಕೆಲಸ ಕೊಟ್ಟ ಸರ್? ಬ್ರೌನ್ ಶುಗರ್ ಅಂದ್ರೆ ಡ್ರಗ್ಸು ಸರ್. ಅದ್ ನನಗೂ ಗೊತ್ತು. ನಿನಗ್ ಗೊತ್ತಿದೆಯಲ್ವಾ ಅಂತ ಟೆಸ್ಟ್ ಮಾಡಿದೆ. ಬ್ರೌನ್ ಶುಗರೇ ಇತ್ತು. ಏನೀಗ? ಸಾರ್, ಇಂಥದನ್ನ ಸಪ್ಲೈ ಮಾಡೋರ್ನ ನಾವು ಅರೆಸ್ಟ್ ಮಾಡ್ಬೇಕಾದವ್ರು. ನಾವೇ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಹೇಗೆ ಸರ್? ನೀನು PC, ನಾನು ಹೇಳದ ಕೇಳ್ಕೊಂಡಿರ್ಬೇಕು. ಬೇರೆ ವಿಷಯದಲ್ಲಿ ಮೂಗ್ ತುರ್ಸಕ್ ಬರಬೇಡ. ಯಾರನ್ನ ಯಾವಾಗ ಎಲ್ಲಿ ಅರೆಸ್ಟ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಈಗ ಹೊರಡು. ಅಲ್ಲ ಸರ್, ಅದು ಒಂದು ಮಾತು ಹೆಚ್ಚಿಗೆ ನಿಂತ ಜಾಗದಲ್ಲಿ ಡಿಸ್ಮಿಸ್ ಲೆಟರ್ ಕೊಟ್ಬಿಡ್ತೀನಿ. ರೀ, ಬೇಗ ಕೈಕಾಲ್ ಮುಖ ತೊಳ್ಕೊಂಬನ್ನಿ. ನಿಮ್ಗೆ ಇಷ್ಟವಾಗಿರೋ ಮುದ್ದೆ ಸೊಪ್ಸಾರು ಮಾಡಿದೀನಿ. ಯಾಕೋ ಹಸ್ವಿಲ್ಲ. ಮಧ್ಯಾಹ್ನ ಊಟ ಮಾಡಿರೋದೇ ಇನ್ನೂ ಕರಗಿಲ್ಲ. ಯಾಕೆ? ಅಷ್ಟ್ ಚೆನ್ನಾಗಿತ್ತಾ? ನಿನ್ನ ಕೈ ರುಚಿ ಬಗ್ಗೆ ಮಾತಾಡೋಗೆ ಇಲ್ಲ. ಅದರಲ್ಲೂ ನೀನ್ ಕೈ ತುತ್ತು ತಿನ್ನಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ನಾನ್ಯಾವಾಗ ಕೈ ತುತ್ತು ತಿನ್ನಿಸ್ದೆ? ಅಂದ್ರೆ ನಿನ್ನ ಕೈ ರುಚಿ ಹಾಗಿರುತ್ತೆ ಅಂದೆ. ನೀನೇ ಬಂದು ಕೈ ತುತ್ತು ತಿನ್ನಿಸ್ದಾಗಿರುತ್ತೆ. ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಾನು ಅಷ್ಟೇ ನಿಮ್ಮಂತ ಗಂಡನ್ ಪಡೆಯಕ್ಕೆ ತುಂಬಾ ಪುಣ್ಯ ಮಾಡಿದ್ದೇನೆ. ಥ್ಯಾಂಕ್ ಯು. ಸಾವಿತ್ರಿ, ಹತ್ರ ಬಾ. ನಂಗೆ ನಾಚಿಕೆ ಆಗತ್ತೆ. ನಾಚಿಕೆ ಹೋಗ್ಲಿ ಅಂತಾನೆ ಹತ್ರ ಕರೀತಾ ಇರೋದು. ಬಾ. ಬೇಡ ಬಿಡು, ನಾನೇ ಬರ್ತೀನಿ. ಕಳ್ಳರ್ ಹಿಡಿಯೋಗ್ಲೂ ಇಷ್ಟು ಸುಸ್ತಾಗಿರ್ಲಿಲ್ಲ. ಆದ್ರೆ ಹೆಂಡತಿ ಕೈ ಹಿಡಿಬೇಕು ಅಂದ್ರೆ ಪ್ರಾಣ ಬಾಯಿಗೆ ಬಂದ್ಬಿಡುತ್ತೆ. ಏನೋ ಒಬ್ರೇ ಮಾತಾಡ್ಕೋತಾ ಇದ್ದೀರಾ? ನೀನ್ ಹಿಂದೆ ಸುತ್ತಿ ಸುತ್ತಿ ಸುಸ್ತಾಗಿದೆ, ನಡಿ ಊಟ ಮಾಡೋಣ ಅಂದೆ. ಅದಕ್ಕೆ ಆಗ್ಲೇ ಕರ್ದಿದ್ದು. ಬನ್ನಿ. ಎಮ್ಮೆ ನೀರಿಗೆಳಿತು ಅಂದ್ರೆ ಕೋಣ ಏರಿಗೆಳಿತು ಅನ್ನೋ ತರ ಆಡ್ತಾಳೆ. ನನ್ನ ಮನಸ್ಸಿನ ಭಾವನೆನೇ ಅರ್ಥ ಮಾಡ್ಕೋತಾ ಇಲ್ಲ. ಜೆಸ್ಸಿ ಆಗಿದ್ರೆ ಲಸ್ಸಿ ಕುಡ್ಸಿರೋಳು. ಜೆಸ್ಸಿ, ಸರ್, ಏನ್ ಬೇಕಿತ್ತು ಸರ್? ನೀನೇ ಬೇಕಿತ್ತು. ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ನಾನ್ ನಿಮ್ ಕೈ ಕೆಳಗ್ ಕೆಲಸ ಮಾಡೋಳು ಅಂದ್ಮೇಲೆ ನೀವ್ ನನ್ನ ಏನ್ ಬೇಕಿದ್ರು ಕೇಳ್ಬೋದು ಸರ್. ನೋಡು, ಕೈ ಕೆಳಗ್ ಕೆಲಸ ಮಾಡೋಳು ಅಂತ ಮಾತ್ರ ಹೇಳ್ಬೇಡ, ಜೊತೆಲಿ ಕೆಲಸ ಮಾಡೋಳು ಅಂತ ಹೇಳು. ಸರಿ ಸರ್. ನಿನ್ನೆ ಸ್ಟೇಷನ್ಗೆ ಕಟಾರಿ ಬಂದಾಗ ಇಷ್ಟು ಸುಂದರವಾಗಿರೋ ನೀನು ಈ ಡಿಪಾರ್ಟ್ಮೆಂಟ್ಗೆ ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ ಕೇಳಿದ್ನಲ್ಲ, ಅದು ಈಗ ನನಗೆ ಸತ್ಯ ಅನಿಸ್ತಾ ಇದೆ. ನೀನು ಒಂದು ಸಾರಿ ಗಾಂಧಿನಗರಕ್ಕೆ ಹೋಗಿ
ಬಾಗಿಲು ಬಡ್ದು ಬಂದಿದ್ರೆ ಆಮೇಲೆ ಅವರೇ ಬಂದು ನಿಮ್ಮನೆ ಬಾಗಿಲು ಬಡಿತಾ ಇದ್ರು. ಇಷ್ಟು ಸುಂದರವಾಗಿರೋ ನೀನು ಯಾಕೆ ಈ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಸೇರ್ಕೊಂಡೆ? ನಿಮ್ ಸೇವೆ ಮಾಡಕ್ಕೆ. ನನ್ನ ಸೇವೆ ಮಾಡೋದಕ್ಕ? ಏನಿದ್ರ ಅರ್ಥ? ಇಡೀ ಡಿಪಾರ್ಟ್ಮೆಂಟ್ಗೆ ಗೊತ್ತು ನರಸಿಂಹ ಅಂದ್ರೆ ಎಂತ ಖಡಕ್ ಆಫೀಸರ್ ಅಂತ. ನಿಮ್ ಜೊತೆ ಕೆಲಸ ಮಾಡಕ್ಕೆ ಎಲ್ರು ಎಷ್ಟೊಂದು ಆಸೆ ಪಡ್ತಾರೆ. ಬಟ್ ಅವ್ರಿಗೆ ಯಾರಿಗೂ ಸಿಗದೆ ಇರೋ ಭಾಗ್ಯ ನಂಗ್ ಸಿಕ್ಕಿದೆ ಅಂದ್ಮೇಲೆ ನೀವ್ ಹೇಳಿದ್ದನ್ನ ಕೇಳ್ಕೊಂಡು ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ ಸರ್. ಅಂದ್ರೆ ನಾನು ಏನ್ ಹೇಳಿದ್ರು ಕೆಲಸ ಮಾಡ್ತೀಯ? ಮಾಡ್ತೀನಿ ಸರ್. ನನ್ ಜೊತೆ ಡ್ಯಾನ್ಸ್ ಮಾಡ್ತೀಯ? ಡಾನ್ಸ್ ಏನು, ಫೈಟ್ ಬೇಕಿದ್ರು ಮಾಡ್ತೀನಿ. ನನಗೆ ಹೆಣ್ಣು ಮಕ್ಕಳ ಜೊತೆ ಫೈಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಡ್ಯಾನ್ಸ್ ಮಾಡೋಣ? ಸಾಂಗ್ ಹಾಕಿ ಸರ್. ಮೊದಲು ಸ್ಟೇಷನ್ ಬಾಗ್ಲಾಕು. ಸರಿ ಸರ್. ನೀವೇ ಹೇಳಿದ್ರಲ್ಲ ಸಾಂಗ್ ಪ್ಲೇ ಮಾಡಿ. ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ, ಪ್ರೀತಿಲಿ ಗೆಲ್ತಾನೆ. ನಖರ ನಖರ ಶಾಲೆ ನಖರ ನಂಗೂ ಇಷ್ಟಾನೆ. ನಾನು ಸಿರಿಗೆರಿಗೆ ಆಗುವಾಗಲಿಗೆ ಬರ್ತಾನೆ ಬಳಿಗೆ. ಆಮೇಲೆ ಅಮ್ಮಮ್ಮ ಯಾವ ಸೀರೆ ಹುಡುಗ ತುಂಟಾಟ ಮಾಡದೆ ನಿದ್ದೆನೆ ಬರದೆ ಅಬ್ಬಬ್ಬಬ್ಬಬ್ಬ. ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ, ಪ್ರೀತಿಲಿ ಗೆಲ್ತಾನೆ. ಐ ಲೈಕ್ ಇಟ್. ಕಾಡು ಪಾಪ ಬಂದು ಬಾಗಿಲು ತೆಗೀತದೆ ಅಂತ ನೆನೆಸಿದ್ರೆ ಮುದ್ದು ಪಾಪ ಬಂದು ಬಾಗಿಲು ತೆಗೀತು. ಕಟಾರಿ ಕುಸುವ ನಂದು ಅದೇ. ಬಗ್ಗು ಹೊಳಮಿ. ಬಾಗಿಲು ಹಾಕೊಂಡು ಒಳಗಡೆ ಏನ್ ಮಾಡ್ತಿದ್ರ ಇನ್ಸ್ಪೆಕ್ಟರ್? ಅದು ಬಾಗ್ಲಿಂದ ಸ್ವಲ್ಪ ಧೂಳಿತ್ತು, ಪಾಪ ಒರೆಸ್ತಾ ಇದ್ಲು. ನೀವು ಅನ್ಕೊಂಡ್ರಾಗೆ ಇಲ್ಲಿ ಏನು ತಪ್ಪು ನಡೆದಿಲ್ಲ. ಐ ಲೈಕ್ ಇಟ್. ತಪ್ಪು ಮಾಡುವವರನ್ನು ಹಿಡಿಯುವ ಹಕ್ಕಿರುವ ನಿಮಗೆ ತಪ್ಪು ಮಾಡುವ ಹಕ್ಕು ಇರುತ್ತೆ. ಎಷ್ಟಾದ್ರೂ ನೀವು ಮನುಷ್ಯರಲ್ವಾ? ಹೇಳಿದ್ನಲ್ಲ ಇಲ್ಲೇನು ತಪ್ಪು ನಡೆದಿಲ್ಲ ಅಂತ. ಹಾಗಾದ್ರೆ ಈ ತಪ್ಪು ಯಾರು ಮಾಡಿರೋದು? ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ, ಪ್ರೀತಿಲಿ ಗೆಲ್ತಾನೆ. ಇದನ್ನ ಹೇಗ್ ಶೂಟ್ ಮಾಡಿದ್ರಿ? ಪರೋಟ ಹೇಗ್ ಸೀದೋಗುತ್ತೆ ಅಂತ ಕಂಡಿಡಿಬಹುದು, ಆದ್ರೆ ನಮ್ ಬಾಸ್ ಹತ್ರ ಹೇಗ್ ಸೀದಾಗ್ತಾರೆ ಅಂತ ಯಾರ ಕೈಲೂ ಕಂಡಿಡಿಯಕ್ಕಾಗಲ್ಲ. ಸ್ವಲ್ಪ ಬಾಸ್ ಯಾಕೆ ಕೊಡಿದ್ರಿ? ಈ ಕಟಾರಿನ ಪರೋಟಕ್ಕೆ ಹೋಲಿಸ್ಯಾ? ಪರೋಟ ವಿಷಯ ಬಿಟ್ಟಾಕಿ ಬಾಗಿಲು ಹಾಕಿದ್ರು ಹೇಗ್ ಶೂಟ್ ಮಾಡಿದ್ರಿ? 1000 ಜನ ಕೂತಿದ್ರು ಪೈರಸಿ ಮಾಡಿದವರನ್ನೇ ಕಂಡಿಡಿಯಕ್ಕಾಗಲ್ಲ ಅಂತದ್ರಲ್ಲಿ ಈ ವಿಡಿಯೋನ ಶೂಟ್ ಮಾಡಿದವರನ್ನ ಕಂಡಿಡಿಯಕ್ಕಾಗುತ್ತಾ? ಇದು ಹೇಗೆ ಶೂಟ್ ಮಾಡಿದಂತ ನಾನು ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ಈಗ ಮತ್ತೆ ಯಾಕೆ ಬಂದಿದ್ದ ಅದನ್ನ ಹೇಳಿ. ಐ ಲೈಕ್ ಇಟ್. ಲೈನ್ ಹಾಕೋದಕ್ಕಿಂತ ಮೊದಲೇ ಟ್ರ್ಯಾಕಿಂಗ್ ಬಂದಿದ್ಯಾ. ಈಗ ನೀವು ನಿನ್ನೆ ಹೋದ ವ್ಯಕ್ತಿ ಹತ್ರನ ಹೋಗಿ ಅವರು ಕೊಡೋದನ್ನ ತಂದು ನನ್ನ ಕೈ ಕೊಡ್ಬೇಕು. ಯಾಕೆ ಇವನೇನ್ ಮಣ್ಣು ತಿಂತಾ ಇದ್ದಾನ? ತಿಂದು ತಿಂದು ಹೆಂಗ್ ಮೈ ಬೆಳೆಸ್ಕೊಂಡಿದ್ದಾನ ನೋಡಿ. ನಮ್ಮ ಬಾಸ್ ಫುಡ್ ಅಂದ್ರೇನೆ ಹಾಗೆ. ಬಗ್ಗು, ಕನ್ನಡ ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡ್ಬೇಕು. ನೀನ್ ತಿಂತಿರೋದು ಬಾಸ್ ಫುಡ್ ಅಲ್ಲ, ಬಾಸ್ ಕೊಡ್ತಿರೋ ಫುಡ್. ಯಾವ ಕೆಲಸನ ಯಾರ ಹತ್ರ ಮಾಡಿಸ್ಬೇಕಂತೇಳಿ ನನಗೆ ಚೆನ್ನಾಗಿ ಗೊತ್ತು. ಈಗ ನಾನು ಹೇಳಿದ ಕೆಲಸ ನೀವು ಮಾಡಲಿಲ್ಲ ಅಂದ್ರೆ ನಿಮ್ ಬಾಗಿಲ ಹಿಂದಿನ ಕುಣಿತನ್ನ ನಿಮ್ಮ ಮಿಸಸ್ ಮೊಬೈಲ್ಗೆ ಕಳಿಸ್ತೀನಿ. ಬೇಡ,
ನೀವು ಹೇಳಿದ ಕೆಲಸನ ನಮ್ಮ ಪಿ ಸಿ ಕಳಿಸಿ ಮಾಡಿಸ್ತೀನಿ. ಅಣ್ಣ ನಂಗೊಂದು ಡೌಟು. ಏನು? ಈ ಗಂಡಂದ್ರು ಹೆಂಡ್ತಿರ್ಗೆ ಯಾಕೆ ಜಾಸ್ತಿ ಹೆದರ್ತಾರೆ? ಮದುವೆ ಆಗು ಗೊತ್ತಾಗುತ್ತೆ. ಏನ್ ಗುರು ಮತ್ತೆ ನೀನೇ ಬಂದ್ಬಿಟ್ಟೆ? ನಮ್ ಕೆಲ್ಸ ಎಲ್ಲ ನೀನೇ ಮಾಡೋದಾದ್ರೆ ನಾವೇನ್ ಮಾಡೋದು? ಒಪ್ಮಾರೋ ನಾಳೆಯಿಂದ ನೀವು ಬಂದ್ಬಿಡಿ, ಜೊತೆಗೆ ಮಾರೋಣ. ಸಾಹೇಬ್ರು ಮಾಡೋ ಕೆಲ್ಸಕ್ಕೆ ಆದಿಲ್ ಬಿದಿಲ್ ಐಕೊಂಡ್ ತಿನ್ನೋರ್ ಹತ್ರ ಎಲ್ಲ ಮಾತು ಕೇಳೋಂಗಾಗೋಯ್ತು. ನಿನಗೆ ಸರಿಯಾಗಿ ಕೋಪ ಮಾಡ್ಕೊಳಕ್ಕೂ ಬರಲ್ಲ, ಜೊತೆಗೆ ಬದುಕೋಕ್ಕೂ ಬರಲ್ಲ. ಬದುಕೋದಾರೆ ನಾನು ನಿನ್ನಿಂದ ಹೇಳ್ಸ್ಕೊಬೇಕಾಗಿಲ್ಲ. ಇದ್ರಲ್ಲಿ ಏನಿದೆ ತೆಗೆದ್ ನೋಡಿ ಗೊತ್ತಾಗತ್ತೆ. ಅಮ್ಮ ನೀವೇನಿಲ್ಲಿ? ನನ್ನ ಅಮ್ಮ ಅಂತ ಕರಿಬೇಡ. ನಾನು ನಿಮ್ಮಮ್ಮ ಆಗಿ ಇಲ್ಲಿಗೆ ಬಂದಿಲ್ಲ. ಈ ಸಮಾಜನ್ ಕಾಪಾಡೋ ಪೊಲೀಸ್ ಕಮಿಷನರ್ ಆಗಿ ಬಂದಿದ್ದೀನಿ. ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ ಅಮ್ಮ, ನೀವ್ಯಾಕೆ ಬರಕ್ ಹೋದ್ರಿ? ನೀನು ಮಾಡ್ತಾ ಇರೋ ಗನಂದಾರಿ ಕೆಲಸ ಗೊತ್ತಾಗಿ ಬರ್ಬೇಕಾಗಿ ಬಂತು. ಮೊದ್ಲು ಈ 3 ಜನನು ಒಳಗಾಕಿ FIR ರೆಡಿ ಮಾಡು. ನಾಳೆ ಕೋರ್ಟ್ ಕಳ್ಸೋಣ. ಅಮ್ಮ ಇವ್ರೇನ್ ಮಾಡಿದ್ದಾರೆ? ಸಾರ್ ಇವ್ರು ಏನ್ ಮಾಡಿದಾರ? ನಾನ್ ನಿಮ್ಗ್ ಮೊದ್ಲೇ ಹೇಳ್ದೆ ಇವ್ರನ್ನ ಬಿಡೋದ್ ಬೇಡ ಸಾರ್, ಒದ್ ಒಳಗಾಕೋಣ ಅಂತ. ನೀವು ನನ್ ಮಾತೆ ಕೇಳಿಲ್ಲ. ಇವ್ರು ನಮ್ ಕೈಲೇ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಸಾರ್. ಇಂಥ ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕೋದಕ್ಕೆ ಅಂತಾನೆ ದುರ್ಗಿ ಚಾಮುಂಡಿ ಶಕ್ತಿ ಅವತಾರದಲ್ಲಿ ನಮ್ಮ ಭಾರ್ಗವಿ ಮೇಡಮ್ ಬಂದಿದ್ದಾರೆ. ಇವ್ರನ್ನ ಆ ಶಿವಲಿಂಗ ಬಂದ್ರು ಕಾಪಾಡಕ್ಕಾಗಲ್ಲ. ಮಿಸ್ಟರ್ ಐರಾವತ, ಈ ಶಕ್ತಿ ದೇವತೆ ಬಂದು ಇವ್ರನ್ನ ಹಿಡಿಲಿ ಅಂತಾನೆ ನಾನು ಹಿಡಿದಿರ್ಲಿಲ್ಲ. ಅಮ್ಮ ನಿಮ್ಮ ದರ್ಶನ ಆದ್ದು ಸಾರ್ಥಕ ಆಯ್ತು. ಈ ಡವ್ ಎಲ್ಲ ಬೇಡ, ಮೊದ್ಲು ಅವ್ರನ್ನ ಒದ್ದು ಒಳಗಾಕು. ನೀವ್ ಹೇಳಿದ್ಮೇಲೆ ಮುಗಿತು ಅಮ್ಮ, ನಿಮ್ ಮಾತನ್ನ ಪಾಲಿಸ್ತೀವಿ. ಮಿಸ್ಟರ್ ನರಸಿಂಹ, ನಮ್ಮನ್ನ ಎದುರು ಹಾಕೊಂಡ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಅದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ ನಮ್ಮ ಅಮ್ಮ ಇದ್ದಾರೆ. ನಾನ್ ಯಾಕೋ ಹೆದರ್ಬೇಕು? ನಿಮ್ಮಂತ ನಾಯಿಗಳಿಗೆ ಹೆದರೋ ಅವಶ್ಯಕತೆ ಇಲ್ಲ. ಬಾಸ್, ನಿಮ್ಮನ್ನ ನಾಯಿ ಅಂತ ಕರೆದ್ಬಿಟ್ರು ಈ ಹೋಲಿಕೆ ನಿಮ್ಗೆ ಸರಿ ಅನ್ಸುತ್ತಾ? ಅದೇ ಖಜೂರ್, ಅವ್ರು ಹೇಳಿದ್ದು ನನಗೊಬ್ಬನಿಗಲ್ಲ, ನಮ್ಮೂರಿಗೂ. ನೀವೇನ್ ಹೇಳಿ ಬಾಸ್, ಈ ವಯಸ್ಸಾದ ಅಜ್ಜಿಯಿಂದ ನೀವು ಒದೆ ತಿಂದು ಸರಿ ಇಲ್ಲ. ಬಾರ ಇಲ್ಲಿ, ಬಾರ ಇಲ್ಲಿ. ನನ್ನನ್ನೇ ಅಜ್ಜಿ ಅಂತೀಯ? ನಿನ್ನಂತ 100 ಜನ ಬಂದ್ರು ಕೊಚ್ಚಾಕ್ಬಿಡ್ತೀನಿ. ನಮ್ ಮೇಡಮ್ ಲೇಡಿ ಮಗದಿರ ಇದ್ದಂಗೆ ಅವ್ರನ್ನೇ ಅಜ್ಜಿ ಅಜ್ಜಿ ಅಂತ್ಯ. ಅವ್ರ ಮಗ ಮಣ್ ತಿನ್ಬೋದು, ನಮ್ ಮೇಡಮ್ ನಿಮ್ಮನ್ನ ಮಣ್ಣಲ್ಲಿ ಮುಚ್ಚಾಕ್ಬಿಡ್ತಾರೆ. ಐರಾವತ, ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ನೀನ್ ಅವ್ರನ್ನ ಆಮೇಲೆ ವಿಚಾರಿಸು, ಮೊದ್ಲು ಇವ್ರನ್ನ ಒಳಗಾಕು. ಆಯ್ತಮ್ಮ. ಅಮ್ಮ ನನ್ನಿಂದ ತಪ್ಪಾಗಿದೆ, ನನ್ನ ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ಅಮ್ಮ ಗುಮ್ಮ ಅಂದ್ರೆ ಗುದ್ದು ಬಿಡ್ತೀನಿ. ನಡಿ ಮನೆಗೆ. ಕೇಸ್ ಕ್ಲೋಸ್ ಆಯ್ತಲ್ಲಮ್ಮ, ನೀವು ನಿಮ್ಮ ಆಫೀಸ್ಗೆ ಹೋಗಿ, ನಾನು ಇವ್ರನ್ನ ವಿಚಾರಿಸ್ಕೊತೀನಿ. ಅವ್ರ ಕೇಸ್ ಮುಗ್ದಿರ್ಬೋದು, ಆದ್ರೆ ನಿನ್ ಕೇಸ್ ಮುಗ್ದಿಲ್ವಲ್ಲ. ಮನೆಗ್ ಬಾ, ಮುಗಿಸ್ತೀನಿ. ಅಮ್ಮ ಬೇಡಮ್ಮ, ಅಮ್ಮ ಅಮ್ಮ ಬೇಡಮ್ಮ, ಹೊಡಿಬೇಡಮ್ಮ. ಅಮ್ಮ ಅನ್ಬೇಡ ನನ್ ಮಗನೇ. ಅಮ್ಮ ಬೇಡ. ಅಯ್ಯೋ ಅತ್ತೆ ಅತ್ತೆ, ಬಾಗಿಲು ತೆಗೀರಿ. ಈಗ ಏನಾದ್ರೂ ನೀವು ಬಾಗಿಲು ತೆಗೀರಿಲ್ಲ ಅಂದ್ರೆ ನನ್ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡು ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ. ಅತ್ತೆ, ನಮ್ಮ ಯಜಮಾನ್ರಿಗೆ ಯಾಕೆ ಹೊಡೆದ್ರಿ? ಇವತ್ತು ನೀನ್ ತಡಿದೇ ಇದ್ದಿದ್ರೆ ಇವತ್ತು ನನ್ನ ಕೈಲಿ ಅಣ್ಗಾಯಿ ನೀರ್ಗಾಯಿ ಆಗ್ತಿತ್ತು ಅವನು. ಅಮ್ಮ ಅಮ್ಮ, ನಾನು ಏನ್ ತಪ್ಪು ಮಾಡಿದೆ ಅಂತ ನಾನು ಈ ರೀತಿ ಹೊಡೆದೆ? ಅದನ್ನ ಮತ್ತೆ ನನ್ ಬಾಯಲ್ಲೇ ಕೇಳ್ಬೇಕಾ? ಮಾಯಿಕಾರ, ಏನಿದು ಅಪಸ್ವರ? ನಮ್ ಯಜಮಾನ್ರು ತಪ್ಪು ಮಾಡಿದಾರ? ಸಾಧ್ಯನೇ ಇಲ್ಲ. ನಮ್ ಯಜಮಾನ್ರು ದುಷ್ಟು ಪಾಲಿಗೆ ಸಿಂಹ ಇದ್ದಾಗೆ. ಸಿಂಹ ಯಾವತ್ತಾದ್ರೂ ತಪ್ಪು ಮಾಡುತ್ತಾ? ಸಾವಿತ್ರಿ, ನೀನೊಬ್ಳೆ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ನೀನಾದ್ರೂ ಕಮಿಷನರ್ ಆಗ್ಬಾರ್ದಾಗಿತ್ತ? ಆಗಿ ಇವಳ ಯಾಮಾರಿಸಿ ಇಡೀ ಸಮಾಜನೇ ಹಾಳು ಮಾಡ್ತಿದ್ದೆ ಅಲ್ವಾ? ಅತ್ತೆ, ನಮ್ ಯಜಮಾನ್ರು ಏನ್ ಮಾಡಿದ್ರು ಅಂತ ಈ ತರ ಮಾತಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ನ? ಕೆಟ್ಟ ವ್ಯಕ್ತಿಗಳ ಜೊತೆ ಸೇರ್ಕೊಂಡು ಸ್ಮಗ್ಲಿಂಗ್ ಗೆ ಸಹಾಯ ಮಾಡ್ತಿದ್ದ.
ಆ ಕೆಲ್ಸಕ್ಕೆ ಪಿಸಿಗಳನ್ನ ಬಳಸ್ಕೋತಿದ್ದ. ಅಮ್ಮ ಅಮ್ಮ PC ಹೇಳೋ ಮಾತ ಕೇಳ್ಕೊಂಡು ನೀನ್ ನನ್ ಮೇಲೆ ಆರೋಪ ಹೊರಿಸ್ತಾ ಇದೀಯಾ. ನಾನು ಆ ರೀತಿ ಮಾಡೋನಲ್ಲ. ಸರಿ ಬಿಡಪ್ಪ, ನಾನು ಈಗ್ಲೇ ಏನು ಹೇಳಲ್ಲ. ತನಿಖೆ ಶುರುವಾಗಿದೆ, ಆಮೇಲೆ ಇವ್ನು ಮಾಡಿರೋ ತಪ್ಪೇನು ಅಂತ ನಿನಗೂ ಗೊತ್ತಾಗುತ್ತೆ. ಯಾವ್ದಕ್ಕೂ ಹೊಸ ಪೊರಕೆ ರೆಡಿ ಮಾಡಿಡು. ಯಾಕಮ್ಮ? ನಿನ್ನನ್ನು ಗುಡಿಸಿ ಗುಂಡಂತರ ಮಾಡಕ್ಕೆ. ಏನು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗೋ ಲೆವೆಲ್ ಅಲ್ಲಿ ಇದ್ದಾರಾ? ಅವ್ರು ಮಾಡಿರೋ ಕೆಲ್ಸಕ್ಕೆ ಆದ್ರೂ ಆಗ್ಬಹುದು. ಅವ್ರು ಸಸ್ಪೆಂಡ್ ಆದ್ರೆ ನನ್ ಪ್ರಮೋಷನ್ ಕತೆ. ರೀ ಜೆಸ್ಸಿ ಅವರೇ, ನಾವು ಪ್ರಾಮಾಣಿಕವಾಗಿದ್ರೆ ಆ ದೇವರೇ ನಮಗ್ ಪ್ರಮೋಷನ್ ಕೊಡಿಸ್ತಾನ್ರಿ. ಅದ್ಬಿಟ್ಟು ಇಂಥವ್ರ ಬಕೆಟ್ ಹಿಡಿದ್ರೆ ಮುಖ ತೊಳ್ಕೊಳಕ್ ನೀರ್ ಸಿಗುತ್ತೆ ಹೊರತು ಪ್ರಮೋಷನ್ ಸಿಗಲ್ಲ. ಈಗ ಅವ್ರ ಪೋಸ್ಟ್ ಕಿತ್ಕೊಂಡೋಗೋ ಪರಿಸ್ಥಿತಿ ಇದೆ, ಇನ್ ನಿಮಗ್ ಪ್ರಮೋಷನ್ ಕೊಡಿಸ್ತಾರಾ? ನನ್ ಪ್ರಮೋಷನ್ಗೋಸ್ಕರ ಮಾಡಿದೆಲ್ಲ ವೇಸ್ಟ್ ಆಗೋಯ್ತು. ಸದ್ಯ ನಿಮ್ ಕೆಲ್ಸ ಹೋಗ್ಲಿಲ್ವಲ್ಲ, ಅದು ಖುಷಿ ಪಡಿ. ನೀವ್ ಹೇಳೋದು ಸರಿಯಾಗೇ ಇದೆ. ನಾನ್ ಪ್ರಮೋಷನ್ಗೋಸ್ಕರ ಏನನ್ನ ಸೇವೆ ಮಾಡ್ಬಿಟ್ಟೆ, ಬಟ್ ಯಾವತ್ತೂ ನಿಮ್ ಪ್ರೀತಿನ ಅರ್ಥನೇ ಮಾಡ್ಕೊಂಡಿಲ್ಲ. ಪ್ಲೀಸ್ ನನಗ್ ಕ್ಷಮಿಸ್ಬಿಡಿ. ಜೆಸ್ಸಿ ಅವರೇ, ಪ್ರೀತಿಗ್ ಬೇಕಾಗಿರೋದು ಕ್ಷಮೆ ಅಲ್ಲ ರೀ, ಪ್ರೀತಿ ಮಾತ್ರ. ಈಗ್ಲಾದ್ರೂ ನೀವು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟೇ ಸಾಕು. ಐ ಲವ್ ಯು ಐರಾವತ. ಅದು ಸಬ್ ಟೈಟ್ಲು. ಐ ಲವ್ ಯು ಶೈಲೇಶ್. ಐ ಲವ್ ಯು ಟು ಜೆಸ್ಸಿ. ಸಾಕ್ ನಿಮ್ ನಮಸ್ಕಾರ. ಸೆಲ್ಕಿ ಕೊಡು. ಏನ ನಿಂದು? ಸರ್ ಕರೆದಿದ್ ನಾನಲ್ಲ, ಜೆಸ್ಸಿ ಅವರು. ಅವಳ ಧ್ವನಿ ನಿನ್ ಧ್ವನಿ ತರ ಕೇಳ್ಬಿಡ್ತು. ನನಗೆ ನಿನ್ ಜೊತೆ ಮಾತಾಡಕ್ ಟೈಮ್ ಇಲ್ಲ. ಟೈಮ್ ಸಿಕ್ದಾಗ ಬಂದ್ ಮಾತಾಡ್ತೀನಿ. ನೋಡಿದ್ರ ಜೆಸ್ಸಿ ಅವ್ರ ಹಣೆ ಬರನ. ಕಾಲಾಯ ತಸ್ಮೈ ನಮಃ. ನಾವಿನ್ ಮುಂದೆ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ನಾವ್ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋಣ. ಬನ್ನಿ ನಾವ್ ಆಚೆ ಹೋಗೋಣ. ಮೊಬೈಲ್ ಕೊಡ. ನನ್ನ ಮೊಬೈಲ್ ತಗೊಂಡು ನೀವೇನ್ ಮಾಡ್ತೀರಾ ಇನ್ಸ್ಪೆಕ್ಟ್ರೆ? ನನ್ನ ಮೊಬೈಲ್ ಅಲ್ಲಿ ನೀವು ನೋಡುವಂತ ಸಿನಿಮಾ ಯಾವುದಿಲ್ಲ. ನಾನ್ ನಿನ್ನ ಮೊಬೈಲ್ ಕೇಳ್ತಾ ಇರೋದು ಸಿನಿಮಾ ನೋಡಕ್ಕಲ್ಲ, ಅದ್ರಲ್ಲಿರೋ ವಿಡಿಯೋ ಸಾಕು. ಕೊಡು ಮೊಬೈಲು. ನಮ್ ಬಾಸ್ ಯಾರಿಗೂ ಮೊಬೈಲ್ ಕೊಡಲ್ಲ. ಎಷ್ಟು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಮೊಬೈಲ್ ಕೊಟ್ಟಿಲ್ಲ, ನಿಮಗ್ ಕೊಡ್ತಾರಾ? ಇವನು ನರಸಿಂಹ. ಇವನಿಗೆ ಹೊಟ್ಟೆ ಬಗೆಯೋದು ಗೊತ್ತು, ಕೊಲಿಯೋದು ಗೊತ್ತು. ಮೊಬೈಲ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಬದುಕಿದ್ದೆ ಗುರ್ತಿರಬಾರ್ದು. ಹಾಗೆ ಮಾಡ್ತೀನಿ. ಕೊಡ. ಆಲ್ ಡಿಲೀಟ್. ಇನ್ನು ಯಾರಿಗೂ ಹೆದರ ಅವಶ್ಯಕತೆ ಇಲ್ಲ. ನರಸಿಂಹನ್ ಥರನೇ ಬದುಕ್ತೀನಿ. ಇನ್ಸ್ಪೆಕ್ಟ್ರೆ, ನೀವು ಸ್ಟೇಷನ್ ಒಳಗೆ ತೂರಿದ್ರೆ ನಾನು ಸೆಲ್ ಒಳಗೆ ತೋರ್ತೀನಿ. ನೀನ್ ಎಲ್ಲೇ ತೂರಿದ್ರು ನಿನ್ನ ತುರಿಯೋ ಮಾಡ್ಕೊಂಡು ಹೇಗ್ ತುರಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೇಳ, ಆ ವಿಡಿಯೋ ಹೇಗ್ ಮಾಡಿದೆ? ಅದು ನನ್ನ ಬುದ್ಧಿವಂತಿಕೆಯಿಂದ. ಹಾಗೆಲ್ಲ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಸರಿ ಮರಿ, ಇಲ್ಲ ಅಂದ್ರೆ ಕಮಿಷನರ್ ಬರೋಕ್ಕಿಂತ ಮುಂಚೆ ನಿನ್ನನ್ನು ನಾನೇ ಸಾಯಿಸಿ ನೀನೇ ಸೂಸೈಡ್ ಮಾಡ್ಕೊಂಡೆ ಅಂತ ಕೇಸ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಬಾಸ್, ಯಾವುದೇ ಕಾರಣಕ್ಕೂ ನೀವು ಸತ್ತ ಪರವಾಗಿಲ್ಲ, ಆ ರಹಸ್ಯನ ಹೇಳ್ಬೇಡಿ. ಅವ್ನ ಹಾಕೋ ಬಿಸ್ಕೆಟ್ ತಿಂದೆ ನಿನಗಿಷ್ಟು ಕೊಬ್ಬಿರ್ಬೇಕಾದ್ರೆ ಸರ್ಕಾರದ ಅನ್ನ ತಿನ್ನೋ ನನಗೆಷ್ಟು ಕೊಬ್ಬಿರ್ಬೇಡ. ನಿಜ ಹೇಳೋ, ವಿಡಿಯೋ ಹೇಗ್ ಮಾಡ್ದೆ? ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡ್ಬಿಡಿ ಸರ್, ಆ ವಿಡಿಯೋ ಹೇಗಾಯ್ತು ಅಂತ ನಾನು ಹೇಳ್ತೀನಿ. ಯಾವನ ಮಾತಾಡಿದ್ದು? ಯಾವನ ಮಾತಾಡಿದ್ದು? ಯಾವನ ಮಾತಾಡಿದ್ದು? ಯಾವನ ಮಾತಾಡಿದ್ದು? ನಾನೇ ಸರ್. ಮೌನಿ, ನಿನ್ನ ಪುಷ್ಪಕ ವಿಮಾನ ಅಂತ ಅನ್ಕೊಂಡಿದ್ನಲ್ಲೋ, ನೋಡಿದ್ರೆ ಪುಷ್ಪಕ ವಿಮಾನ ಪಾರ್ಟ್ 2 ಆಗ್ಬಿಟ್ಟಿದ್ಯಾ. ಹೇಗ್ ವಿಡಿಯೋ ಮಾಡ್ದು? ಕಣ್ಣಲ್ಲಿ ಕ್ಯಾಮ್ರಾ ಇದೆಯಾ? ಹೌದು. ಕಾಣ್ತಾನೆ ಇಲ್ಲ. ನಂಗೆ 3ನೇ ಕಣ್ಣಿದೆ. ಹೇಗಪ್ಪ? ಇದೇ ನನ್ನ 3ನೇ ಕಣ್ಣು. ಅಂದ್ರೆ ಈ ಪೆನ್ನಲ್ಲಿ ಕ್ಯಾಮ್ರಾ ಇದೆಯಾ? ಸ್ಟೇಷನ್ ಅಲ್ಲಿ ಏನ್ ನಡೀತಿದೆ ಎಲ್ಲಾನು ರೆಕಾರ್ಡ್ ಮಾಡ್ಕೊಂಡು ನನ್ನ ಮೊಬೈಲ್ಗೆ ಅವ್ನು ಸೆಂಡ್ ಮಾಡ್ತಾ ಇದ್ದ. ಇನ್ನು ಮುಂದೆ ನಾನು ತಪ್ಪು ಮಾಡಿದ್ರೆ ತಾನೆ ನೀವು ಇದರಲ್ಲಿ ರೆಕಾರ್ಡ್ ಮಾಡ್ಕೊಂಡು ತೋರ್ಸೋದಕ್ಕೆ ಒಳ್ಳೆ ಕೆಲಸ ಮಾಡಿ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತರ್ತೀನಿ.
ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತರ್ತೀರಾ, ಆದ್ರೆ ಮನೆಯಲ್ಲಿ ಹೆಸರು ಹಾಳಾಗುವಂತ ಕೆಲಸ ಮಾಡಿದ್ದೀರಲ್ವಾ? ಏನೋ ನೀನ್ ಹೇಳೋ ಅರ್ಥ? ಮನೆಗೆ ಹೋಗಿ ನೋಡಿ ಗೊತ್ತಾಗುತ್ತೆ ಅದರ ಅರ್ಥ. ಸಾವು ಸಾರಿ ಸಾವಿತ್ರಿ, ಯಾಕೆ ಈಗ ಕೂತಿದೀಯಾ? ಹಸುವಾಗ್ತಾ ಇದೆ, ಊಟ ಹಾಕು ಬಾ. ಯಾಕೆ ಹೋಟೆಲಲ್ಲಿ ಊಟ ಹಾಕಿಲ್ವಾ? ಮನೆ ಇರ್ಬೇಕಾದ್ರೆ ಹೋಟೆಲಲ್ಲಿ ಯಾಕೆ ಊಟ ಮಾಡ್ಬೇಕು? ನಿನ್ನ ಕೈ ರುಚಿ ಮುಂದೆ ಅದೇನಿಲ್ಲ ಬಿಡು. ಈಗ ಹೇಳಿನೇ ನಂಗೆ ಮೋಸ ಮಾಡ್ತಾ ಇರೋದು. ನಿಮ್ಮನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ, ಆದ್ರೆ ಅವ್ರ ಪಾದ ದುಡ್ಗೂ ಸಮ ಇಲ್ಲ ಅಂತ ಗೊತ್ತಾಯ್ತು. ನೋಡೋ, ಅತ್ತೆ ಜೊತೆ ಸೇರ್ಕೊಂಡು ನನ್ ಮೇಲೆ ಇಲ್ಲದ ಆರೋಪ ಹೊರಿಸ್ಬೇಡ. ನಾನೇನು ಅಂತ ತಪ್ಪು ಮಾಡಿಲ್ಲ. ಮಾಡಿರೋ ತಪ್ಪು ಬಾಳೆಹಣ್ಣಿನ ಸಿಪ್ಪೆ ತರ ಮುಖಕ್ಕೆ ಒರ್ಸ್ಕೊಂಡಿರ್ಬೇಕಾದ್ರೆ ಇಲ್ಲ ಅಂತ ವಾದ ಮಾಡ್ತೀರಾ? ನಿಮ್ ಬಂಡವಾಳನ ಡೌನ್ ನನ್ ಮೊಬೈಲ್ ಕಳ್ಸಿದಾನೆ ನೋಡಿ. ಏನಾಯ್ತು ರಿಂಗ್ ಮಾಡ್ತಾರೆ? ಇಡೀ ನೋಡಿ ಬೆವರವ್ರನ್ನ ನೋಡಿದ್ದೇನೆ. ನೀವು ಖಾಲಿ ಕೇಳಿಯೇ ಒಟ್ಟರಸಿ ಬೆವರ್ತಾ ಇದ್ದೀರಾ. ಅದು ಕಿವಿಗೆ ಹೆಡ್ ಫೋನ್ ಹಾಕಬಿಟ್ಟಿದ್ನಲ್ಲ, ಗಾಳಾಡ್ತಿನ್ಲ, ಬೆವರಕ್ ಶುರು ಆಗ್ಬಿಟ್ಟೇನು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅದನ್ನ ಹೇಳ್ಬೇಕು ಅಂದ್ರೆ 2 ದಿನ ಬೇಕು. ಅರೆ ಕಲ್ಟಿವೇಟ್ರು, ಇದನ್ನ ನೀನೇ ಮಡಿಕ, ಬೇಕಾದಾಗ ಬಂದು ಇಸ್ಕತೀನಿ. ಇರ್ಲಿಯಪ್ಪ, ನೀವ್ ಇಟ್ಕೊಳ್ಳಿ, ಬೇಕಾದಾಗ ನಾನೇ ಬರ್ತೇನೆ. ಇಲ್ಲದಿದ್ರೆ ಒಂದು ಇಯರ್ಫೋನ್ ನಿಮ್ಮ ಕಿವಿಗೆ ಇಟ್ಕೊಳ್ಳಿ, ಒಂದು ಇಯರ್ಫೋನ್ ನನ್ನ ಕಿವಿಗೆ ಇಟ್ಕೊಳ್ತೇನೆ. ಕೇಳುವ, ಆಗ ಡಿಫ್ರೆಂಟ್ ಮಜಾ ಸಿಗ್ತದೆ. ಅವ್ವಾ ಬೇಡಕಪ್ಪ, ಒಂದ್ಸತ ಹಾಕಂಡೆ ಪೊರ್ಕಲ್ ಏಟ್ ತಿಂತೀನಿ, ಇನ್ನೊಂದ್ಸತ ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ಎಕ್ಕಡದಲ್ಲಿ ಏಟ್ ತಿನ್ಬೇಕಾಯ್ತದೆ. ಅರೆ ಕಲ್ಟಿವೇಟ್ರು, ಇದ್ರ ಅವಶ್ಯಕತೆ ನನಗಿಲ್ಲ. ನೀನೆ ಕೇಳ್ಕ, ನೋಡ್ಕ, ಓಡಿಸ್ಕ. ಐ ಲೈಕ್ ಇಟ್.